ಗೌರವ ಡಾಕ್ಟರ್ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಲಿಂಗಯ್ಯ ಬಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಅಭಿನಂದನಾ ನುಡಿಗಳು ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಅಮೃತಮ್ಮ ಶ್ರೀವಂತ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ವೈದ್ಯ ಆಲಗಟ್ಟಿ ಸರ್ ಕೂಡ ವೇದಿಕೆಯನ್ನ ಅಲಂಕರಿಸಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವಸರಬಿ ಸದಾಶಿವ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳ ಸಂಯುಕ್ತವಾಗಿ ಈ ದಿವಸ ಮೊನ್ನೆ ಹಾವೇರಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಪುರಸ್ಕೃತರಿಗೆ ಒಂದು ಸನ್ಮಾನವನ್ನು ನಾವು ಏರ್ಪಡಿಸಿಕೊಂಡು ನಾವು ಹೇಗೆ ಇಟ್ಕೊಂಡಿದ್ವಿ. ಯಾಕಂದರೆ ಇದರಿಂದ ಬರಬೇಕಾದ ಡಾಕ್ಟರೇಟ್ ಪಡೆದ ಪೂಜ್ಯ ಶ್ರೀಗಳು ಇದರಿಂದ ಮತ್ತೆ ಬೇರೆ ಜಿಲ್ಲೆಗೆ ವಾಸ ಹೋಗೋದ್ರಿಂದ ಬರುವುದರಲ್ಲಿ ನಾವು ಒಳ್ಳೆಯ ಮಾಡಿಕೊಂಡಿದ್ದ ನಂತರ ನಮ್ಮ ಶ್ರೀಮಂತರು ಸದ್ಯಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಇಲ್ಲಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೇವೆ. ನಮಗೆ ಅನಿರೀಕ್ಷಿತವಾಗಿ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿ ಸರ್ ಬಂದಿದ್ದಾರೆ. ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಯಕ್ ಸರ್ ಜಗಾಪುರ ಸರ್ ಮಂಗಳಾನಗರದ ಬಯಾಣದ ಎಲ್ಲ ಸದಸ್ಯರು ಬಂದಿದ್ದಾರೆ. ಅವ್ರಿಗೂ ಸ್ಥಿತಿಗೆ ಸ್ವಾಗತ ಇದೆ. ನಾವು ಈ ಸಮಾರಂಭವನ್ನು ಏರ್ಪಡಿಸುವಂಥ ವತಿಯಿಂದ ಕೊಡಮಾಡಿದಂಥ ಗೌರವಾನ್ವಿತ ಗೌರವ ಡಾಕ್ಟರೇಟ್ ಪಡೆದಂಥ ಮಹನೀಯರಿಗೆ ಇವತ್ತು ಸನ್ಮಾನ ನಾವು ಇಟ್ಕೊಂಡಿದ್ದೇವೆ. ದಯವಿಟ್ಟು ತಮಗೆಲ್ಲರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಇವತ್ತು ಭಾಳ ಲಗ್ನದವು ಅನೇಕ ಕಡೆ ಕಾರ್ಯಕ್ರಮಗಳು ಅಂಥ ಸ್ಥಿತಿಯಲ್ಲಿ ಇವತ್ತು ನೀವು ಸುಮಾರು 52 ಜನ ಇದರಲ್ಲಿ ಭಾಗವಹಿಸಿದೆ ಅಂದರೆ ಮೊದಲನೇದಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೀವಿ. ಅದರ ಜೊತೆಗೆ ಈ ಸಮಾರಂಭದ
ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರಾದಂಥ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹೇಳಿಬಿಟ್ರವರೇ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದಂಥ ಪರಮ ಪೂಜ್ಯ ನೆರೆಯಾಳು ದೇವರೇ ಹೆಸರುವಾಸಿಯಾದಂಥ ಸ್ವಾಮಿ ವಿವೇಕಾನಂದರ ಸ್ವರೂಪದಂತೆ ಇರತಕ್ಕಂಥ ನಮ್ಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಸದಾಶಿವ ಮಹಾಸ್ವಾಮೀಜಿಯವರಿಗೆ ಸದ್ಯ ಗೌರವ ಡಾಕ್ಟರೇಟ್ ಪಡೆದಿದೆ. ಅವರನ್ನು ಅಭಿನಂದಿಸುವ ಕಾರ್ಯಕ್ರಮದ ಅಂಗವಾಗಿ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಟಿಎಂಪಿ ಕಾರ್ಯದಲ್ಲಿದ್ದಾರೆ ಆಗಮಿಸಲಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭದಲ್ಲಿ ಅವರ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಇನ್ನೊಬ್ಬ ಗೌರವ ಡಾಕ್ಟರೇಟ್ ಈ ಸಮಾರಂಭದ ನಮ್ಮ ಹಿರಿಯ ಲೇಖಕರು ಅಂಕಣಕಾರರು ಅವೆಲ್ಲ ಒಂದು ಶಂಬಳಪುರಕರ ಕಥೆ ಅಂತೇಳಿ ನೋಡೋಣ ಬರೋದು ನಮ್ಗೆ ಬರೋದು ಯಾಕೆ ಬಂದಾಗಿದ್ದರು ಅಂತ ಹಿರಿಯ ಸಾಹಿತಿಗಳು, ವಿಮರ್ಶಕರು, ನಾಟಕಕಾರರು ಶಿವಲಿಂಗಲೀಲಿ ಅಂತಕ್ಕಂಥ ಗ್ರಂಥಗಳನ್ನು ಬರೆದು ಅದನ್ನು ಪುರಾಣದಲ್ಲಿ ಸಹಿತ ಹುಕ್ಕೇರಿ ಮಠದಲ್ಲಿ ಅನೇಕ ಜನ ಪುರಾಣವನ್ನು ಹೇಳಿದರು. ಅಂತ ಮಹಾನ್ ದಿವ್ಯ ಚೈತನ್ಯ ಇವತ್ತು ನಮ್ಮ ಕೊರಗಲ್ಸರು ಭಾಗವಹಿಸಿದ್ದಾರೆ. ಅವರಿಗೆ ಸಹಿತ ನಮನಗಳು ಹಾಗೂ ನಮ್ಮ ತಾಯಿ ಸ್ವರೂಪದಂತಿರ್ತಕ್ಕಂಥ ಹಾವೇರಿ ಜಿಲ್ಲಾ ಕದಲಗಿರಿಯ ಉಪಾಧ್ಯಕ್ಷರಾದಂಥ ತಾಯಿ ಅಮೃತಮ್ಮ ಶ್ರೀಮಂತರವರೇ, ದತ್ತಿದಾನಿಗಳೇ, ಆಜೀವ ಸದಸ್ಯರೇ, ಎಲ್ಲ ತಾಲೂಕಿನ ಅಧ್ಯಕ್ಷರೇ, ವೈಷ್ಣವಿ ಮೇಳ ಮಂಡಲದ ಸದಸ್ಯರೇ, ಪೂಜ್ಯರನ್ನ ನಾವು ಪದಾಧಿಕಾರಿಗಳು ಸೇರಿ ನಿರ್ಣಯ ಮಾಡಿದಾಗ ಇಲ್ಲ ಪೂಜ್ಯರನ್ನ ಭೇಟಿಯಾದಾಗ ನಾನು 9ನೇ ತಾರೀಕಿನ ಒಬ್ಬರ ಹೋಗಬೇಕು, ನೀವು ಮಾಡಿದ್ರೆ 8ನೇ ತಾರೀಕಿಗೆ ಮಾಡಿದಾಗ ಅವರ ಅನುಮತಿಯನ್ನು ಪಡೆದಿರುತ್ತೆ. ಈ ಸಮಾರಂಭದಲ್ಲಿ ಅವರನ್ನ ನಾವು ಗೌರವಪೂರ್ವಕವಾಗಿ ನಾವು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಕಲಾವಿದರ ಬಳಗದಿಂದ ಅವರನ್ನು ಬರಮಾಡಿಕೊಂಡಿದ್ದೇವೆ. ಪೂಜ್ಯರಿಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗಲಿ, ಸಮಾಜ ಸೇವೆ, ಧಾರ್ಮಿಕ ಸೇವೆ, ಶೈಕ್ಷಣಿಕ ಸೇವೆಯಲ್ಲಿ ಅವರು ಇನ್ನೂ ಅವರಿಂದ ಉತ್ತರೋತ್ತರವಾಗಿ ಮಠ ಬೆಳೆಯೋದ್ರ ಜೊತೆಗೆ ಸಮಾಜವನ್ನು ಬೆಳೆಸ್ತಕ್ಕಂಥ ಕಾಯಕವನ್ನು ನಮ್ಮ ಪೂಜ್ಯರು ಕೆಲಸವನ್ನು ಮಾಡುತ್ತಿದ್ದಾರೆ. ಅಂಥವರಿಗೆ ಇನ್ನೂ ಉನ್ನತ ಪುರಸ್ಕಾರಗಳು ಸಿಗಲಿ ಅಂತಕ್ಕಂಥದ್ದನ್ನು ಹಾರೈಸಿ ಇವತ್ತಿನ ದಿವಸ ವೇದಿಕೆ ಇರ್ತಕ್ಕಂಥ ಎಲ್ಲರನ್ನ ವೇಳೆ ಭಾಳ ಆಗಿದೆ, ಭಾಳ ಜನ ಲಗ್ನಕ್ಕೆ ಹೋಗಿದ್ದೀರಿ, ನಾವು ಶಿಷ್ಯ ಅಂತ ಹೇಳಿದರು. ಅದಕ್ಕೆ ನಿಮ್ಮ ಶಿಷ್ಯರಿಗೆ ಪ್ರಶಸ್ತಿ ಸಿಗತ್ತೆ, ಅದನ್ನು ಕಣ್ಣಾಗಿ ನೋಡ್ಬೇಕು, ನೀವು ಬರೀರಿ ಅಂತ ಹೇಳಿದ್ವಿ ನಾವು. ಅವಾಗ ಒಪ್ಪಿಕೊಂಡ್ರು. ಬಂದರು ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರನ್ನು ಕೂಡ ನಾವು ತುಂಬಾ ಹೃದಯದಿಂದ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಬರ್ತೇನೆ. ದಯವಿಟ್ಟು ಒಂದು ಜೋರಾದ ಶಬ್ದದೊಂದಿಗೆ ನಾವು ಸಾಗಿಸೋಣ. ಕಾರ್ಯಕ್ರಮದ ಉದ್ಘಾಟನೆ, ಈ ಕಾರ್ಯಕ್ರಮದ ಉದ್ಘಾಟನೆ ಅಂತ ಅಭಿನಂದನಾ ನುಡಿಗಳನ್ನು ನೀಡಿರುವ ಡಾಕ್ಟರ್ ಶಂಭು ಕೊಳಗಾರ್ ಸರ್ ಅವರು ಕಾರ್ಯಕ್ರಮವನ್ನು ಕುಂಗ್ಲಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿದ್ದ ಡಾಕ್ಟರ್ ಶಂಭು ಕೊಳಗಾರ್ ಸರ್ ಮತ್ತು ವೇದಿಕೆಯಲ್ಲಿರುವ ಕನ್ನಡ ಎನ್ನ ಮನೆಯಂಗಳದಿ ನೀನಾಡುತ್ತಾಯೇ, ನೀನಾಡುತ್ತಾಯೇ, ನೀನಾಡುತ್ತಾಯೇ. ಸಿರಿಗನ್ನಡ ಮೇಲಿಗೆ ಆಳು ಕನ್ನಡ ತಾಯಿ. ಈ ಡೆಸ್ಕಿನ ಮೇಲೆ ಕೈಗೂರು ನಿಂತಿನಲ್ಲ, ಎಷ್ಟು ಸಪೋರ್ಟ್ ಆಗಿರ್ತದಲ್ಲ, ಅದನ್ನು ಮಾಡಿದ ಬಡಿಗೆರ ನಾನು, ಆ ಬಡಿಗೆರ ನಾನು ಎನಿಸೋಲ್ಲ ಅಂದ್ರೆ ನಾನು ಹೇಳೋದಿಲ್ಲ. ನಾವು ಪ್ರತಿಯೊಂದರೊಳಗೂ ನಾವು ತೊಟ್ಟ ಬಟ್ಟೆ, ನಾವು ಊಟ ಮಾಡುವಂಥ ಪ್ರತಿಯೊಂದರಲ್ಲಿಯೂ ಕೂಡ ಇನ್ನೊಬ್ಬರ ಋಣದ ಅಂದ್ರೆ ಕಿಂಚಿತ್ತಾದರೂ ಎಲ್ಲಿಂದ ಪಡ್ಕೊಂಡಿವಿ ಆ ಋಣ ತೀರಿಸುವಂಥ ಕೆಲಸ. ಪ್ರಕೃತಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ರಾಜಮಾರ್ಗನ ಕಾವ್ಯಗಳು ಬಂದಿರೋದು ಆಗಿರ್ತವೆ. ನಾವೆಲ್ಲರೂ ತೆಂಗಿನ ಮರಗಳನ್ನ ಬೆಳಿತೀವಿ, ಆಕಾಶದ ಎತ್ತರಕ್ಕೆ ಹೋಗಿರ್ತಾವೆ. ಆ ತೆಂಗಿನಕಾಯಿಗಳು ಒಂದ್ ಕಡೆ ಒಂದು ಉದಾಹರಣೆಗೂ ರಾಘವಾಂಕರ ಕಾವ್ಯಗಳು ಬರ್ತವೆ. ಆ ತೆಂಗಿನಕಾಯಿಗಳು ಒಂದು ನಿಮಿಷ ತಡ್ರಿ, ಇಲ್ಲಾಂದ್ರೆ ನಾನು ಬೆಳೀತಿರ್ಲಿಲ್ಲ. ಆದ್ರೆ ನಾನು ಯಾರ್ದು ಋಣ ಇಟ್ಬಿಡವಲ್ಲ. ನೀನು ಹಂಗ ನನಗೆ ಯಾಕೆ ಬಹಳ ನೀನು ಸಪ್ಪನ್ನು ನೀರು ಕೊಟ್ಟಿರ್ಬೇಕು. ನನ್ನ ಹೊಟ್ಯಾಗ ಸಕ್ಕರೆ ಇರೋದು ನೋಡು, ತಗೋ ಹಿಡಿ ಕೈ ಎತ್ತಿ ಕೊಡಕತ್ತವನ ಅನ್ನೋ ಒಂದು ಕಾಣ್ತಿತ್ತು. ಅಮೃತದ ಕಲಶಗಳು ಎಂಬಂತೆ ಚಂದಂಗುಗಳ ಹೆಸರು
ರಾಘವಾಂಕ ಒಂದು ಕಡೆಗೆ ಒಂದೆರಡು ಸಾಲಿನಲ್ಲಿ ಬರೀತಾರೆ. ಅಂದ್ರೆ ಪ್ರಕೃತಿಯೇ ನಮಗೆ ತಿಳಿಸ್ಕೊಡೋದು, ಯಾರ ಹಂಗಿನಲ್ಲೂ ನಾವಿರಬಾರದು. ಶಿವಯೋಗಿ ಸಿದ್ದರಾಮ ಹೆಣ್ಮಗಳು ಸರಿಯಾಗಿ ಎದ್ದಿಲ್ಲ, ಹೆಂಗೆ ಸಾಧ್ಯ ಆಗ್ತದೆ. ಫಲ ಬಿಟ್ಟು ಭಾಳ ಉದ್ದಕ್ಕೂ ಆ ಬಲಿ ನಿಂದ್ರಲೇ ಬೇಡ ಅನ್ನೋಂಗೆ ಬಾಗಿ ನಿಂತಿರ್ತೈತಿ. ಅದಕ್ಕೆ ಅಪ್ಪ ಅಣ್ಣ ಹೇಳಿದ, ನಾವೇ ಸಣ್ಣವಪ್ಪ, ನೀವೆಲ್ಲರೂ ದೊಡ್ಡವರು. ಹೇಳ್ತಾ ಅವ್ರು ಏನಂದ್ರೆ, ಜಗತ್ತೊಳಗೆ ಭಕ್ತ ನಾವೊಬ್ಬರೇ, ಬಸವ ಬಾರಯ್ಯ, ಜಗದೊಳಗೆ ನೀನೊಬ್ಬನೇ ಭಕ್ತ. ಏನಪ್ಪ ಎಷ್ಟು ಅಹಂಕಾರದ ಮಾತು. ಮತ್ತು ನಾವು ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಪ್ಪ ನೀವೆಲ್ಲರೂ ಜಂಗಮರು, ಭಕ್ತ ನಾವೊಬ್ಬನ. ಅಂಥ ಒಂದು ವಿನಯಶೀಲತೆ, ಆ ಸಂಸ್ಕಾರ ಶ್ರೀಮಠಕ್ಕೆ ಪರಮ ಪೂಜ್ಯರು ಬಂದು 15 ವರ್ಷಗಳ ಕಾಲ ಐತೆ. ಅವರು ಬಂದಾಗಲಿಂದ ಆ ಪೀಠದ ಮೇಲೆ ಕುಳಿತು ಧರ್ಮ ಪ್ರಸಾರ ಮಾತುಗಳು ಅವು ಸ್ವಲ್ಪ ಸುಮ್ಮನೆ ಒಂದೆರಡು ಸಾಲುಗಳನ್ನು ಓದಿ ತೋರಿಸ್ತೀನಿ. ಅವರದು ಒಲವುಳ್ಳಂತಹ ಪೂಜೆ, ನೇಹವುಳ್ಳಂತಹ ಮಾಟ, ಲಿಂಗದೇವನನ್ನು ಪೂಜಿಸುವಂತಹ ಕೈ. ಅಂದರೆ ಸದಾ ಲಿಂಗದೇವನ ನೆನಹಿನಲ್ಲಿ ಇರುವ ಮನ ಶ್ರೀಗಳದ್ರಿಂದ ಇಷ್ಟು ಅವರು ನಮ್ಮ ಮುಂದೆ ಆರಾಧಿಸ್ತಾ ಇದ್ದಾರೆ. ಗುರುಭಕ್ತಿಯಿಂದ, ಲಿಂಗನಿಷ್ಠೆಯಿಂದ, ಜಂಗಮ ದಾಸೋಹದಿಂದ, ಸದಾಚಾರದಿಂದ ಈ ಬದುಕಿಗೆ ಒಂದು ವ್ಯಾಖ್ಯೆ ಬರೆದಂಥವರು ಪೂಜ್ಯ ಸದಾಶಿವ ನಮ್ಮ ಮಹಾಸ್ವಾಮಿಗಳು. ಅವರ ಶ್ರೀಪಾದಕ್ಕೆ ಹಣೆ ಹಚ್ಚಿದವರು ಕೃತಾರ್ಥರಾಗಿದ್ದಾರೆ. ಅವರು ಪಾದ ಬಿಟ್ಟ ನೆಲ ಅದು ಸುಕ್ಷೇತ್ರವೆನಿಸಿದೆ. ಅವರ ಮಾತಲ್ಲ, ಅದು ಜ್ಯೋತಿರ್ಲಿಂಗ. ಆಡಿದ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ನಾವು. ಆಡುವ ಮಾತುಗಳೇ ಜ್ಯೋತಿರ್ಲಿಂಗ. ಯಾಕಂದ್ರೆ ವರ್ಷದೊಳಗೆ 1 ತಿಂಗಳು ಪೂರ್ತಿ ಜ್ಯೇಷ್ಠ ಮಾಸದೊಳಗೆ ಅವ್ರು ಮೌನವ್ರತ ಆಚರಿಸ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಸಭಾದಾಗ ಕುಂತೀವಿ ಅಂದ್ರೆ 10 ನಿಮಿಷ ಕುಂದ್ರಾಕ ಆಗಲ್ಲ. ನಮ್ಮ ಮಗಳಿದ್ದಾರೆ ಹಿಂಗೆ ಹೊಡಿತೀವಿ ಕಡೆಗೆ, ಏನು ಮಾತಾಡಿಲ್ಲ ಅಂದ್ರೆ ಅವ್ರ ಹಿಂಗೆ ಮಾತಾಡ್ತಾರೆ, ಸುಮ್ಮನೆ ಅಂತೀವಿ, ಅಷ್ಟರ ನಡೆದಿರ್ತದೆ. ಆದರೆ 1 ತಿಂಗಳ ಕಾಲ ಸತತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮೌನಾನುಷ್ಠಾನ ಮಾಡ್ತಾರೆ. ಮತ್ತು ಪ್ರತಿ ಶನಿವಾರವೂ ಕೂಡ ಅವರು ಮೌನತವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಅವರ ಉಸಿರು ಏನು ಅಂದರೆ ಅದು ಲಿಂಗನಿಷ್ಠೆ. ಅವರ ಪ್ರಾಣ ಯಾವುದು ಅಂದರೆ ಅದು ಸಮಾಜ ಸೇವೆನೇ. ಧಾರ್ಮಿಕ ಕ್ಷೇತ್ರದಲ್ಲಿ ಅಂತೂ ಸರಿಯೇ. ಮತ್ತು ಕೆಲವು ಗ್ರಂಥಗಳ ಲೋಕಾರ್ಪಣೆ ಸದಾಕಾಲ ಇದು ಉಳಿಯುವಂಥ ಕೆಲಸ. ಅಂಥ ಅರಿವು, ಆಚಾರ, ವಿಚಾರಗಳ ಒಂದು ಕೂಡಲ ಸಂಗಮ ಪರಮ ಪೂಜ್ಯರು. ಸುಮ್ಮನೆ 1-2 ಮಾತು ಪೂರ್ವಾಶ್ರಮದ ಬಗೆಗೆ ಹೇಳಬೇಕು ಬೇಡ ಅಂತ ನಾನು ಅಂದ್ಕೊಂಡೆ. ಗೊತ್ತಿರಲಿ ನಿಮಗೆ ಅದರ ಸಲಾಗಿ ಹೇಳ್ತೀನಿ. ಗದಗ ಜಿಲ್ಲೆ, ಗದಗ ತಾಲೂಕು ಶಾಗೋಟಿ ಅಂತ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಿಂದ ಬಂದಂಥವರು ತಂದೆ ಪೂರ್ವಾಶ್ರಮದ ತಂದೆ ಫಕೀರಯ್ಯ ಸ್ವಾಮಿಯವರು, ಅವ್ವ ಪಾರ್ವತಮ್ಮನವರು. ಈಗ 38 ವರ್ಷ ಪೂಜೆಗೆ 88ನೇ ಇಸ್ವಿಯೊಳಗೆ ನಮಗೆ ನೆನೆಸ್ಕೊಂಡ್ರೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ಮೇರು ಸಂತೋಷವಾದಂಥ ಆ ತ್ಯಾಗ ಮನೋಭಾವ ಎಲ್ಲರಿಗೂ. ಈಗ ಒಂದು ನೆಗಡಿ ಜ್ವರ ಏನಾದ್ರು ಎಲ್ಲರಿಗೆ ನಡೆದ ದವಾಖಾನೆ ಹೋಗಿರ್ತಾನೆ, ಆ ಡಾಕ್ಟರ್ ತೋರಿಸಿದ, ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ, ಇದನ್ನು ಮಾಡಿ ಹುಟ್ಟಿದ್ದು ಬಿಟ್ಟು, ಹಡ್ದ ತಾಯಿ ತಂದೆ ಬಿಟ್ಟು ಇಲ್ಲಿ ಬಂದಿದ್ದು ನೋಡೋರಿಲ್ಲ, ಕಾಣೋರಿಲ್ಲ, ಏನು ಬಂದ್ರೆ ತಾವ ಅನುಭವಿಸ್ಬೇಕು. ಅಂದ್ರೆ ನಿರಂಜನ ಪೀಠವನ್ನೇನು ಅವರು ಅಲಂಕರಿಸಿದ್ರಲ್ಲ, ಅದು ಎಷ್ಟು ಕಠೋರವಾದದ್ದು ಅನ್ನೋದು ನಾವು ನೀವು ಅರ್ಥ ಮಾಡ್ಕೊಳ್ಬೇಕು. ನಿರಡಿಕಾಗ ಬಾಟ್ಲಿ ಇಟ್ಕೊಂಡ್ಕೊಂತೀವಿ ನಾವು, ಬಡ ಬೀಸ್ತೀವಿ, ನೀರು ನಾವು ನೀರು ಕುಡಿದಾಗ ಅವ್ರು ಗೌರವ ಸಮರ್ಪಣೆಯನ್ನು ನಾಡಿನ ಹೆಸರಾಂತ ಜನಪದ ಸಾಹಿತಿ ಡಾಕ್ಟರ್ ಶಂಭು ಬಳಗರ್ ಸರ್ ಅವರಿಗೆ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೌರವ ಸಮರ್ಪಣೆ ಮಾಡ್ತಿದ್ದಾರೆ. ಅವರಿಗೆ ವೇದಿಕೆ
ಒಂದೆರಡು ಮಾತು ಇವತ್ತು ತಮ್ಮೆಲ್ಲರ ಮಧ್ಯೆ ಹೇಳಬೇಕಂತ. ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಸಿಬ್ಬಂದಿಗಳ ಪರವಾಗಿ ಬರುವ ನ್ಯಾಯಿಗೆ ಏನು ಗೌರವ ಡಾಕ್ಟರೇಟ್ ವಿಶ್ವವಿದ್ಯಾಲಯದಿಂದ ಸ್ವೀಕರಿಸಿದಾಗ ಅದು ಬಹಳ ಮಾತು. ಹೀಗಾಗಿ ಗೌರವ ಡಾಕ್ಟರೇಟ್ಗೆ ಈ ಒಂದು ಮಹತ್ವವನ್ನು ನಾವು ಕೊಟ್ಟಿದ್ದೇವೆ. ಅದರ ಸಲುವಾಗಿ ತಮಗೆ ತುಂಬ 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 ಅಭಿನಂದನೆಗಳು ಹಾಗೂ ನಮ್ಮ ಥ್ಯಾಂಕ್ಸ್ ಅಂತ ಹೇಳಿದೆ. ಯಾಕಂದರೆ ಘನತೆ ಹೆಚ್ಚುವುದು ಅವ್ರು ಮಾಡಿದ ಕಾರ್ಯ ಇರ್ತದೆ. ಹೀಗಾಗಿ ಇದು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಡಿಸಿಷನ್ ಆಗಿತ್ತು ಮತ್ತು ಅಲ್ಲಿ ನಾವು ಪ್ರಸ್ತಾಪ ಮಾಡಿದಾಗ 7 ಹೆಸರುಗಳನ್ನು ನಾವು ಕಳಿಸಿದ್ದೆವು. ಕಳಿಸಿ ಅದು ಒಂದು ನಮ್ಮ ಸಿಂಡಿಕೇಟ್ ನಾಮಿನಿ ಅಂತ ಇರ್ತಾರೆ, ಅವರು ವೈಸ್ ಚಾನ್ಸಲರ್, ಗವರ್ನರ್ದಿಗಳು ನಾಮಿನಿ ಇರ್ತಾರೆ. ಒಂದು ಸಲ ನಮ್ಮಿಂದ ಲಿಸ್ಟ್ ಕಳಿಸಿ, ಲಿಸ್ಟ್ ಅಂದರೆ ಹೆಸರು ಮತ್ತು ಅವರ ಬ್ರೀಫ್ ಬಯೋಡೇಟಾ ಕಳಿಸ್ತಾರೆ. ಅವರು ನಮಗೆ ಈ ಗೌರವ ಡಾಕ್ಟರೇಟ್ಗೆ ಅಡ್ವರ್ಟೈಸ್ ಅದು ನಿಮ್ಮನ್ನು ಮಾಡಿಸ್ರಿ ಸರ್. ನಮ್ಮ ನಿಮ್ಮೆಲ್ಲರ ನಡುವೆ ಸದಾ 2 ನಿಮಿಷ ಬ್ಯಾಡ ಸರ್. ಈಗ ಒಂದು 6 ನಿಮಿಷ ಸರ್ ಮಾತಾಡ್ತಾರೆ. ಬ್ಯಾಡ ಸರ್, ಒಂದು 5 ನಿಮಿಷ. ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಚಲ ನಿರ್ಧಾರದಿಂದ ಇರುವಂಥ ಶ್ರೀಮತಿ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಯವರಿಗೆ ವೇದಿಕೆ ಪರವಾಗಿ ಸನ್ಮಾನಿಸ್ತಾ ಇದ್ದಾರೆ. ಪ್ರವೃತ್ತಿ ಏನಿದೆ ಅದು ಮೊನ್ನೆ ಅವತ್ತು ಕಂಡುಕೊಂಡೆ. ಏನು ವಿಶ್ವವಿದ್ಯಾಲಯ ಕಾಂಪಿಟೇಷನ್ ಇದೆ, ಎಲ್ಲಿಯೂ ಕೂಡ ಒಂದು ಸಾತ್ವಿಕಷ್ಟು ಲೋಪ ಆಗದ ರೀತಿಯಲ್ಲಿ ಅವರು ತಿಳಿಸಿಕೊಟ್ಟರು. ಸ್ವತಃ ರಾಜ್ಯಪಾಲರೇ ಖುಷಿಪಟ್ಟು ಅವರು ಕೊಟ್ಟಿದ್ದಾರೆ ಅಂತ ಕುಲಪತಿಗಳು. ಅವರು ನೇತೃತ್ವದಲ್ಲಿ ಸಿಂಡಿಕೇಟ್ ಗವರ್ನರ್ ಅವರು ಕೃಪೆ ಗೌರವ ಡಾಕ್ಟರೇಟ್ ಬಂದಿದೆ, ಸಂತೋಷ ಇದೆ. ಹೆಚ್ಚು ಮಾತಾಡೋ ಸಂದರ್ಭ ಮುಗಿಸಬೇಕಿದೆ. ನನಗೆ ತಿಳಿತಾ ಇದೆ, ಯಾರೋ ಡಾಕ್ಟರ್ ಸತೀಶ್ ಕುಲಕರ್ಣಿ ಅಂತ ಕರೆದಾಗ ಕರೆಕ್ಟ್ ಯಾರು ನಾನು ಇನ್ನೂ ನನಗೆ ರೂಢಿಯಾಗಿದೆ. ಒಂದು ಬದ್ಧತೆಯನ್ನು ಜನರ ಜೊತೆಗೆ ಇಷ್ಟರ ಜೊತೆಗೆ ಇದ್ದಂಥದ್ದು ಹೊಸಬರನ್ನು ಕರ್ಕೊಂಡು ಯಾವಾಗಲೂ ಕೆಲಸ ಮಾಡಬೇಕು, ಬದಲಾಗಬಾರ್ದು. ಆ ರೀತಿಯಲ್ಲಿ ಇವತ್ತು ಏನು ನಡೀತದಲ್ಲ ಅದಕ್ಕೆ ಅಪ್ಡೇಟ್ ಆಗಿರಬೇಕು, ಆ ರೀತಿ ಕೆಲಸ ಮಾಡಿಕೊಂಡು ಮತ್ತು ಸಾಹಿತ್ಯನ ನನ್ನೊಂದು ಸ್ಟೇಟ್ಮೆಂಟ್ ಇದೆ. ಕಾವ್ಯ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ. ಕಾವ್ಯ ನನ್ನ ಮೊದಲ ಮತ್ತು ಕೊನೆಯ ಪ್ರೀತಿ ಅಂತ. ನಮ್ಮ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಹೋಗ್ತಿಲ್ಲ, ಬದುಕಿನಲ್ಲಿ ಕೂಡ ಅಷ್ಟೇ ಇಂಟ್ರೆಸ್ಟ್ ಹೋಗ್ತದೆ. ನನಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ, ನಾಟಕ ಅಕಾಡೆಮಿ ಅವಾರ್ಡ್ ಬಂದಿದೆ, ಜೋಸಫ್ ಪ್ರಶಸ್ತಿ ಬಂದಿದೆ, ಕಾಪಿಕಾರ್ಪಣೆಯ ಪ್ರಶಸ್ತಿ ಬಂದಿದೆ, ಆಮೇಲೆ ಕರ್ಕಿ ಕಾವ್ಯ ಪ್ರಶಸ್ತಿ ಬಂದಿದೆ, ಅನೇಕ ಪ್ರಶಸ್ತಿಗಳು ಬಂದಿದೆ. ಸಾಹಿತ್ಯ ಅಕಾಡೆಮಿ ಬಂದಿದೆ, ನಾಟಕ ಅಕಾಡೆಮಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ಈಗ ಗೋಕಾಕ್ ಕೃಷ್ಣನ ಅಧ್ಯಕ್ಷ ಆಗಿದೆ. ನಾವು ಅವಾಗೆಲ್ಲ ಹೇಳ್ತಿದ್ದೆ, ಗೋಕಾಕರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೆಂಬರ್ ಇತ್ತು, ನಮ್ಮ ಇದು ಇತ್ತು. ಅದೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೋಗಿ ಅದೇ ಆಫೀಸಲ್ಲಿ ನಾನು ಮೆಂಬರ್ ಆಗಿ ಅಲ್ಲಿ ಕಂಬಾರು ಅಧ್ಯಕ್ಷರು ಹೋಗಿ ಅವ್ರ ಜೊತೆ ಸತೀಶನ ಜೊತೆ ಊಟ ಮಾಡಬೇಕು ಹೇಳ್ತಿದ್ರೆ ನಮ್ಮ ಲೈಫ್ನಲ್ಲಿ ಗೊತ್ತಿರೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿರ್ಬೋದು. ಎಲ್ಲವೂ ಸಿಗ್ತದೆ, ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು. ನಾವು ಯಾವ ಕ್ಷೇತ್ರದಲ್ಲ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ, ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ಬೇಕು. ಎಲ್ಲವೂ ಕೂಡ ನಿಮ್ಮನ್ನು ಬೆಳೆಸ್ತೀವಿ.
ಅಸೂಯೆ ದ್ವೇಷ ದೊಡ್ಡವಾಗಿ ಸಣ್ಣಮ್ಮ ಇದು ಇಟ್ಕೊಳ್ಳೋದು ಎಂದೂ ಇಟ್ಕೊಳ್ಳೋದು ವೆರಿ ಕಾಮನ್ ಮ್ಯಾನ್. ಇವತ್ತು ನಮ್ಮ ಮನೆಗೆ ಒಂದು ಬೆಳಿಗ್ಗೆ ಒಂದು 2 ಆಟೋ ಬಂದು ನನ್ನ ಸನ್ಮಾನ ಮಾಡಿ ಹೋದ್ರು. ಆಮೇಲೆ ಅವ್ರು ಹೇಳಿದ್ರು, ಸರ್ ಆಟೋದವ್ರು ದುಡ್ಡು ತೊಗೊಳ್ಬೇಕು, ಯಾಕೆ ಕೊಡಲಿಲ್ಲ ದುಡ್ಡಿತ್ತು ಸರ್, ನಮ್ಮ ಸಾಹೇಬರಿಗೆ ದೊಡ್ಡ ಡಾಕ್ಟರೇಟ್ ಕೊಡ್ತೀನಿ ಯಾಕೆ ನೀವಿಷ್ಟು ನಾವು ದುಡ್ಡಿಂದ ಬಂದಿರಿ ಅಂದರೆ ಇದು ಜನರ ನಡುವೆ ನಾವು ರಿಫ್ಲೆಕ್ಟ್ ಮಾಡಬೇಕಾದಂಥ ಅದು ನಮ್ಮ ಪ್ರೀತಿ. ನಮಗೊಂದು ನಂಬಿಕೆ ಇದೆ, ಬದ್ಧತೆ ಇದೆ. ಖಂಡಿತವಾಗಿ ಆ ಪದ್ಧತಿಗಳನ್ನು ಬಿಟ್ಟು ಅದು ನಾನು ಮಠಗಳಿಗೆ ಸ್ವಾಮಿಗೆ ಯಾವ ಆಪ್ತರು ಮಾತ್ರ ಭೇಟಿ ಕೊಡ್ತೀನಿ. ಯಾವ ದೇವಸ್ಥಾನಗಳು ಉಳಿದ, ಯಾವ ಮಂದಿರಗಳು ಉಳಿದಿಲ್ಲ, ಯಾವ ಸ್ವಾಮಿಗಳು ಕಾಲು ಉಳಿದಿಲ್ಲ. ಆದರೆ ಅಷ್ಟೇ ರೀತಿಯಲ್ಲಿ ನಮ್ಮ ಪರಿಸಮಾನಗಳು ಭೂಮಿಗಳನ್ನು ನಾನೇ ವ್ಯವಸ್ಥೆ ಈ ದಿವಸ ಹಮ್ಮಿಕೊಂಡಿರ್ತಕ್ಕಂಥ ಹಾವೇರಿ ವಿಶ್ವವಿದ್ಯಾಲಯ ಮಾಡಿದ ಗೌರವ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಅಭಿನಂದಿತರು ಪೂಜ್ಯರು ಆಗಿರ್ತಕ್ಕಂಥ ಶ್ರೀಮಂತೇಂದ್ರ ಪ್ರೊಫೆಸರ್ ಸದಾಶಿವ ಮಹಾಸ್ವಾಮಿಗಳ ಕಾರ್ಯವನ್ನು ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಭಿನಂದನಾ ನುಡಿಗಳನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ಜನಪದ ವಿದ್ವಾಂಸರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶಂಭು ಬೆಳಗಾರ್ ಅವರೇ, ಮುಖ್ಯ ಅತಿಥಿಗಳು ಮತ್ತು ಮೊನ್ನೆ ತೆರೆದಂಥ ಇವರಿಗೆಲ್ಲರಿಗೂ ದೊಡ್ಡಾಶೀರ್ವಾದ ಅಂತಂದರೆ ನಮ್ಮ ಹಾವೇರಿಯ ಶಿವಭೂಷ ಶ್ರೀಗಳು, ಶಿವಲಿಂಗ ಶ್ರೀಗಳು, ಜೊತೆಗೆ ಇವರ ಗಿರಿ ಒಡನಾಡಿರುವುದು ತಾವು ನಂಬಿರುವಂಥ ಹುಬ್ಬಳ್ಳಿ 3000 ಮಠದ ಸಿದ್ದರಾಜರ ಮಹಾಸ್ವಾಮಿ ಆಶೀರ್ವಾದ ಕೂಡ ಅವರು ಡಾಕ್ಟರೇಟ್ ಕಾರಣವಾಗಿರುವಂಥದ್ದು ತಮಗೆ ವೇದಿಕೆ ಕೊಡ್ತಾ ಇದ್ದಾರೆ. ತಾವು ಮಾತಾಡಬೇಕು ಅಂತೇಳಿ ಆಶೀರ್ವಾದ ಮಾಡ್ಕೊಂಡು ಕೇಳ್ಕೊತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನು, ಮಹಾತಪಸ್ವಿ ಶಿವಬಸವ ಮಹಾಸ್ವಾಮಿಗಳವರನ್ನು, ಶಿವಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಿಸಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾವೇರಿ ಇವರ ಸಹಯೋಗ ಮತ್ತು ಸಾಹಿತಿ ಕಲಾವಿದರ ಬಳಗದ ಈ ಒಂದು ಸೌಹಾರ್ದ ಸನ್ಮಾನ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿ ತಮ್ಮ ಅತಿಥಿಗಳಾದ ಡಾಕ್ಟರ್ ಶಂಭು ಬೆಳಗಾರ್ ಗುರುಗಳವರಿಗೆ ಶರಣರು, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಅತಿಥಿಗಳಾಗಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವ ನಮ್ಮ ಹಾವೇರಿಯ ಹೆಮ್ಮೆಯ ಕವಿಗಳು ಮತ್ತು ಸಾಹಿತ್ಯ ಸಂಶೋಧಕರು ಆದಂಥ ವಿರೂಪಾಕ್ಷಪ್ಪ ಓರ್ಗಲ್ ಗುರುಗಳವರಿಗೆ ಶರಣರು, ಹಾಗೆಯೇ ಇನ್ನೋರು ಅತಿಥಿಗಳಾದ ಮಾತೋಶ್ರೀ ಅಮೃತಮ್ಮನವರು, ಇವತ್ತು ವಿಶೇಷವಾಗಿ ಸತೀಶ್ ಕುಲಕರ್ಣಿ ಅವರು, ಇಲ್ಲಿವರೆಗೆ ಸತೀಶ್ ಕುಲಕರ್ಣಿ ಆಗಿದ್ದಂಥವರು ಇನ್ನು ಮುಂದೆ ಅವರಿಗೆ ಡಾಕ್ಟರ್ ಸತೀಶ್ ಕುಲಕರ್ಣಿ ಅನ್ನುವಂಥದ್ದು ಒಂದು ಹೊಸ ನಾಮಧೇಯ. ಒಮ್ಮೊಮ್ಮೆ ಅದನ್ನು ಹೆಂಗೆ ಸ್ವೀಕರಿಸಬೇಕು ಅನ್ನುವಂಥದ್ದು ಅವರಿಗೂ ಮುಜುಗರ, ನಮಗೂ ಮುಜುಗರ. ನಾನು ಡಾಕ್ಟರ್ ಅಂತೇಳಿ ಸ್ವಲ್ಪ ಅದನ್ನು ಒತ್ತು ಹೇಳ್ತಿರ್ತಾರೆ ಹೇಳೋವಂಥವ್ರು. ಹೀಗಾಗಿ ಇಲ್ಲಿವರೆಗೆ ಇಲ್ಲದೆ ಇರುವಂಥದ್ದನ್ನು ಬೇಗ ಅದನ್ನು ಸ್ವೀಕರಿಸಲಿಕ್ಕೆ ಹೊಂದಾಣಿಕೆ, ನಮ್ಮ ಮನಸ್ಸು ಅದಕ್ಕಿಂತ ಹೊಂದಾಣಿಕೆ ಆಗಿಲ್ಲ ಅಂದ್ರೂ ಅನಿವಾರ್ಯವಾಗಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಹೊಂದ್ಕೊಳ್ಳಲೇಬೇಕಾಗಿರುವಂಥದ್ದು. ಅದರಲ್ಲೂ ಅವರೆಲ್ಲ ಬಹಳ ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಸ್ತಾರೋನ್ನತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಗುರುಗಳವರಿಗೆ, ಜಂಗಮ್ ಶೆಟ್ಟಿ ಗುರುಗಳವರಿಗೆ ನಾವು ಹೇಳಿದ ನಮ್ಮದು ವಯಸ್ಸಾದರೆ ಇನ್ನೂ ಅಷ್ಟೆಲ್ಲ ಸಾಧನೆ ಕೆಲಸಗಳನ್ನು ಮಾಡಬೇಕಾಗಿದೆ ಅಂದರು. ಅವ್ರು ಹೇಳಿರುವಂಥದ್ದು, ನೀವು ನಿಮಗೆ ಅರಿವಿಲ್ಲದೆ ಕೆಲಸ ಮಾಡ್ತಾ ಇರುವಂಥದ್ದಕ್ಕೆ ನಮ್ಮೆಲ್ಲ ಸಿಂಡಿಕೇಟ್ ಸದಸ್ಯರು ನಾವೆಲ್ಲರೂ ಕೂಡ ನಿರ್ಣಯ ಮಾಡಿದ್ದೇವೆ ಅನ್ನುವಂಥದ್ದು. ಆವಾಗ ನಮ್ಗೆ ಉಳಿದಿರುವಂಥದ್ದು ಅಂತಂದರೆ, ಇದು ನಾನು ಒಂದು ನೆಪವನ್ನಾಗಿ ಮಾಡ್ಕೊಂಡು ಪೋಸ್ಟ್ ಮಾಸ್ಟರ್ ಕೆಲಸ ಆಗಿದೆ ಇಲ್ಲಿ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ನೀವು ಪತ್ರ ಬರೀತೀರಿ, ಪೋಸ್ಟ್ ಮಾಸ್ಟರ್ ತಂದು ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಆದರೆ ಯಾರೋ ಪೋಸ್ಟ್ ಮಾಸ್ಟರ್ ಅವರೇ ತಂದು ಕೊಡುವಂಥದ್ದು, ಅವರೇ ಬರೆದಿರುವಂಥ ಪತ್ರಗಳಾಗಿರಲ್ಲ. ಒಬ್ಬರು ಬರೆದಿರ್ತಾರೆ, ಅಲ್ಲಿ ಹಾಕ್ತಾರೆ, ಅದನ್ನು ಒಯ್ದು ಮುಗಿಸುವಂಥ ಕೆಲಸ. ಹಾಗೆ ವಿಶ್ವವಿದ್ಯಾಲಯದ ಅವರು ಬಹಳ ದೊಡ್ಡ ವಿದ್ವಾಂಸರು, ಶಿವಯೋಗಿಗಳು, ಮಹಾತಪಸ್ಸಿಗಳು, ಅನೇಕ ಪುಸ್ತಕಗಳನ್ನು ಬರೆಯಲಿಕ್ಕೆ ಪ್ರೇರಣೆಯಾದಂಥವ್ರು. ಹೀಗಾಗಿ ಅವರಿಗೆ ಸಲ್ಲಬೇಕಾಗಿರುವಂಥದ್ದು ನಮಗೆ ಸಂದಿದೆ ಎನ್ನುವಂಥ ಭಾವದೊಂದಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವಿನೀತ ಭಾವದಿಂದ ಒಪ್ಪಿಕೊಳ್ತಾ
ಯಾಕಂದರೆ ನಮ್ಮ ಗುರುಗಳವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಭಕ್ತಾನುರಾಗಿಗಳಾಗಿ ಭಕ್ತರ ಉದ್ಧಾರವನ್ನು ಮಾಡಿದಂಥವರು. ಅನೇಕ ಕಷ್ಟ ಕಾರ್ಪಣ್ಯಗಳ ಭರಿಸಿಕೊಂಡಂಥ ಉದಾಹರಣೆಗಳು ಬಹಳ ಕಡಿಮೆ. ಅದನ್ನು ಈಗ ನಾವು ಶಿವಲಿಂಗೇಶ್ವರ ಪುರಾಣ ಅನ್ನುವಂಥ ಹೆಸರನ್ನು ಬದಲಾಯಿಸಿದ್ದೇವೆ. ಹೀಗೆ ಅವರು ಸಾಹಿತ್ಯ ಕ್ಷೇತ್ರದಲ್ಲೂ ಬಹಳ ಅಪರೂಪವಾದ ಸಂಸ್ಕೃತ ವಿದ್ವಾಂಸರಾಗಿರೋದ್ರಿಂದ, ಕನ್ನಡ ಮತ್ತು ಹಿಂದಿ ವಿದ್ವಾಂಸರಾಗಿರೋದ್ರಿಂದ 3 ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ಕೂಡ ಈ ನಾಡಿಗೆ ನೀಡಿದವರಾಗಿದ್ದರು ಅನ್ನುವಂಥದ್ದು. ಅವೆಲ್ಲ ಕಾರಣಗಳನ್ನು ಇಟ್ಕೊಂಡು ಹುಕ್ಕೇರಿ ಮಠದ ಮೊದಲಿನಿಂದಲೂ ಸಾಹಿತ್ಯ, ಸಂಗೀತಕ್ಕೆ, ಕಲೆಗೆ ನಿರಂತರವಾದ ಪ್ರೋತ್ಸಾಹ ನೀಡ್ತಾ ಇರೋದ್ರಿಂದ ಈ ಒಂದು ಪ್ರೋತ್ಸಾಹವನ್ನು ನೀಡಿದ ಹಾಗೆ ಆಯಿತು ಅನ್ನುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ನಮ್ಮ ಜನರ ಹಾವೇರಿ ನಗರದ ಎಲ್ಲ ಸಮಸ್ತ ಸಮಾಜದ ಭಕ್ತಾದಿಗಳ ಒಂದು ಪ್ರೀತಿ ಸೌಹಾರ್ದತೆಗೆ ಸೇರಿರುವಂಥ ಒಂದು ಪದವಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇದಕ್ಕೆ ಸದಾಕಾಲ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇರುವಂಥವರು ಕುಲಪತಿಗಳಾದಂಥ ಶ್ರೀ ಸುರೇಶ್ ಜಂಗಮಶೆಟ್ಟಿ ಸರ್ ಅವರು. ಒಂದು ವಿಶ್ವವಿದ್ಯಾಲಯ, ಅದರಲ್ಲಿ ಹೊಸ ವಿಶ್ವವಿದ್ಯಾಲಯ ಆದಮೇಲೆ ನೂರಾರು ಸವಾಲುಗಳು ಇರ್ತಾರೆ ಅವರೆಲ್ಲರಿಗೆ. ಅವುಗಳನ್ನು ಎದುರಿಸಿ ಅದನ್ನು ಒಂದು ಸುಸ್ಥಿತಿಗೆ ತರೋದ್ರೊಂದಿಗೆ ಬರ್ರಿ ಆರಾಮ್ರಿ ಹಂಗ್ರಿ ಹಿಂಗ್ರಿ ಅಂತ ಊರು ಸುದ್ದಿ ಮಾತಾಡ್ಕೊಂಡು ನಾವು ಬಂದ್ರೆ ಅದು ಒಂದು ರೀತಿಯಿಂದ ಎಷ್ಟು ಅಂದ್ರೆ ಮಕ್ಕಳ ಪರಿಚಯ ಇದ್ರು ಮಾತಾಡ್ಸ್ಲಾರ್ದಾಗ ಅಂಥ ಪರಿಸ್ಥಿತಿ ಕೊಡ್ಬೇಕು. ರಾಜ್ಯಪಾಲರು ಬಂದಾಗ ಅದು ಮತ್ತೆ ಬಿಗುವಿನ ವಾತಾವರಣ, ಅದು ಅವರ ಶಿಷ್ಟಾಚಾರವನ್ನು ಅವ್ರು ಅನುಸರಿಸಿದ್ದು ಕೂಡ ಅದೇನು ತಪ್ಪಲ್ಲ. ಆದರೆ ನಮಗೊಂದು ಹೊಸ ಅನುಭವ. ಇಷ್ಟೆಲ್ಲ ಪರಿಚಯ ಇದ್ರು SP ಮುಂದೆ ಕೈ ಕೈ ಮಾಡಕ್ ಆಗೋದಂತ ಪರಿಸ್ಥಿತಿ ನಮ್ಗೆ. ಅವ್ರ ಹಂಗ ಸ್ಮೈಲ್ ಕೊಡ್ತಾರೆ. ಅಂದ್ರೆ ಪರಿಸ್ಥಿತಿ ಹೆಂಗೆ, DC ಕುಂತಾರ, AC ಕುಂತಾರ, ADC ಕುಂತಾರ, CO ಕುಂತಾರ, ಅವರೆಲ್ಲ ನೋಡಿದ್ರು ಅಂದ್ರೆ ಗೊತ್ತಿದ್ದು ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಒಳಗೆ ನಾವು ಇದ್ವಿ. ಅಂದರೂ ಅದಕ್ಕೆ ಕಾರಣ ಕೂಡ ಒಂದು ಶಿಷ್ಟಾಚಾರ ಬಹಳ ಚೆನ್ನಾಗಿ ಪಾಲಿಸಿ, ರಾಜ್ಯಪಾಲರು ಬಂದ್ರೆ ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತ ನಮ್ಮ ಹಾವೇರಿ ನಗರಕ್ಕೆ ಇತ್ತೀಚಿನ ದಿನಮಾನಗಳಲ್ಲೇ ರಾಜ್ಯಪಾಲರೇ ಬಂದಿದ್ದಿಲ್ಲ, ಸುಮಾರು 20 ವರ್ಷಗಳಿಂದ ಈಚೆಗೆ. ಆದ್ರೆ ರಾಜ್ಯಪಾಲರು ಬಂದಾಗ ಅವರೆಲ್ಲ ಶಿಷ್ಟಾಚಾರಗಳನ್ನು ಪಾಲಿಸಿ ರಾಜ್ಯಪಾಲರು ಖುಷಿ ಪಡುವ ಹಾಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹದ್ದು ಅದು ನಮ್ಮ ಕುಲಪತಿಗಳಿಗೆ ಒಂದು ಹೆಮ್ಮೆ ತರುವಂತ ಕೆಲಸ. ಬಹಳ ಖುಷಿ. ಅವರು ಆರೋಗ್ಯ ಸರಿ ಇದ್ದು ಬಂದು ಬಹಳ ಹೊತ್ತು ನಮ್ಮ ಜೊತೆ ಇದ್ದು ಘಟಿಕೋತ್ಸವವನ್ನು ಯಶಸ್ವಿ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಸತೀಶ್ ಕುಲಕರ್ಣಿ ಸರ್ ಬಗ್ಗೆ ನಮಗೆಲ್ಲ ಗೊತ್ತಿರುವಂತಂದ್ರೆ ನಾಡಿನ ತುಂಬಿದ ಸಾಹಿತ್ಯ ಕ್ಷೇತ್ರದಲ್ಲಿ ಅವರೊಂದು ಧ್ರುವತಾರೆ. ಅವರು ಹೆಸರಿಗೆ ಬಂಡಾಯ ಸಾಹಿತ್ಯ ಅಂದರೂ ಕೂಡ ಸರ್ವ ಜನಾಂಗದ ಒಂದು ಸೌಹಾರ್ದತೆ, ಪ್ರೀತಿಯ ನೆಲೆಯಲ್ಲಿ ಎಲ್ಲರನ್ನೂ ಆಕರ್ಷಿಸುವಂತ ಸಾಹಿತ್ಯಿಕ ಶಕ್ತಿಯೂ ಕೂಡ ಇದೆ, ಮತ್ತೆ ಅಷ್ಟೇ ಅವರ ಆಕರ್ಷಕ ವ್ಯಕ್ತಿತ್ವವೂ ಕೂಡ ಇದೆ. ಹೀಗಾಗಿ ನಮ್ಮ ಯಾರೋ ವಿದೇಶಿ ತತ್ವಜ್ಞಾನಿಗಳು ಒಂದು ಮಾತನ್ನ ಬರೆದಿರುವಂಥದ್ದನ್ನು ಓದಿದೆ. ಒಂದು, ಎಲ್ಲರೂ ಬರೆಯುವಂತೆ ನಾವೆಲ್ಲರೂ ಓದುವಂತೆ ಬರೆಯಬೇಕು. ಅಂದ್ರೆ ನಮ್ಮ ಸಾಹಿತ್ಯವನ್ನ ಎಲ್ಲರೂ ಓದುವ ಹಾಗೆ ನಮ್ಮ ಸಾಹಿತ್ಯ ಇರಬೇಕು. ಹಂಗೆ ಬರೀದವ್ರು ಬರೀಬೇಕು, ಇಲ್ಲ ಎಲ್ಲರೂ ನಂಬಬೇಕು ಬರೆದಿರಬೇಕು, ಹಂಗೆ ಬದುಕಿರ ಬದುಕಬೇಕು. ಅದು ಜೀವನದ ಯಶಸ್ಸಿನ ಗುಟ್ಟು ಅನ್ನುವಂಥದ್ದು ಹಿರಿಯರು ಹೇಳಿರುವಂಥದ್ದು. ನಮ್ಮ ಸತೀಶ್ ಒಂದು ಅವ್ರು ಬರೆದಾರ, ಮತ್ತು ಎರಡೂ ಅವ್ರ ವಾಕ್ಯಗಳನ್ನು ಅವ್ರು ಸಿದ್ಧಿ ಮಾಡ್ಕೊಂಡಾರ. ಅವರು ಬರೆದು ಎಲ್ಲರೂ ಓದುವ ಹಾಗೆನೂ ಮಾಡ್ಯಾರ, ಎಲ್ಲರೂ ಅವ್ರ ಬಗ್ಗೆ ಬರೆಯಂಗೆ ಅವ್ರ ಬದುಕನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ಹೀಗಾಗಿ ಅವರೊಬ್ಬ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಹಾವೇರಿಗೆ ಇರುವಂತಹದ್ದು ಬಹಳ ಹೆಮ್ಮೆ, ಹಾವೇರಿಗೆ ಒಂದು ಕೀರ್ತಿ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂತ ಹಿರಿಯರ ಜೊತೆ ನಾವು ಇಂಥ ಚಿಕ್ಕ ವಯಸ್ಸಿನಾಗ ನಮ್ಮ ಸರ್ ಬಂದಾಗೆಲ್ಲ ಡಾಕ್ಟರ್ ಸ್ವಾಮೀಜಿ ಅಂತ ಅಂದ್ರೆ ಅದೊಂದಂದ್ರೆ ಅವ್ರ ಜೊತೆ ನಮಗೆ ಈ ರೀತಿ ಗೌರವ ಡಾಕ್ಟರೇಟ್ ನೀಡುವಂಥದ್ದು ಅದೊಂದು ರೀತಿಯಾದಂಥ ಖುಷಿ, ಸಂತೋಷ. ಅಂತ ಹಿರಿಯರ ಸಾಲಿಗೆ ನಾವು ಸೇರಿದಪ್ಪ ಅಂತ ಒಳಗೊಳಗೆ ಖುಷಿ ಆಗಬೇಕಂದ್ರೆ ನಮ್ಮ ಸ್ಥಾನಮಾನಗಳು, ವಯಸ್ಸುಗಳು ಏನಪ್ಪ ಇಷ್ಟು ಬೇಗ ದೊಡ್ಡ ಜವಾಬ್ದಾರಿ ಇನ್ನೂ ಸಮಾಜ ನಮಗೆ ನೀಡ್ತಲ್ಲ ಅನ್ನುವಂಥದ್ದು ಕೂಡ ಇವೆಲ್ಲವುಗಳ ಮಧ್ಯದಲ್ಲಿ ನಮ್ಮ ಶಂಭು ಬಳಗಾರ ಸರ್ ಅವರು ಹೇಳಿದ ಹಾಗೆ ಸ್ವಾಮಿ ಜೀವನ ಅಂದರೆ ಅದು ನಿರಂತರವಾಗಿ ಚಲನಶೀಲವಾಗಿರುವಂಥದ್ದು. ಯಾವಾಗಲೂ ಸ್ವಾಮಿ ಅಂತಂದ್ರೆ ಒಡೆಯಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅನ್ನುವಂಥದ್ದನ್ನು ಅಂಗಲ್ ಕುಮಾರಸ್ವಾಮಿಗಳು ಹೇಳ್ತಾ ಇದ್ರು. ಆ ಮಾಲಿಕೆಯಲ್ಲಿ ಕುಂತು ಸ್ವಾಮಿ ಕೆಟ್ಟ ನಿಂತು ನೀರು ಕೆಡ್ತು ಅನ್ನೋ ರೀತಿಯಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಹಳ್ಳಿಗೆ ರಾತ್ರಿ ಪಟ್ಟಣಕ್ಕೆ ಪಂಚರಾಗ್ತಿ ತಿರುಗ್ತಾ ಜನರನ್ನ ಜಾಗೃತಿಗಳನ್ನು ಮಾಡುವುದರೊಂದಿಗೆ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡುವಂಥದ್ದು, ಆಚಾರ ವಿಚಾರವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ದೊಡ್ಡ ಜವಾಬ್ದಾರಿಯನ್ನು ಮತ್ತೆ ಸಮಾಜ ನಿರ್ಮಾಣ ನೀಡಿದೆ. ಆ ಜವಾಬ್ದಾರಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋರು ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸಾಹಿತ್ಯ ಪರಿಷತ್ ಮೊದಲನೇ ನಮ್ಮ ಸನ್ಮಾನ ಕಾರ್ಯಕ್ರಮ
ಡಾಕ್ಟರೇಟ್ ಬಂದ ಮೇಲೆ ಬಂದಾಗೆಲ್ಲ ಬಂದು ಮಾಡ್ತಾ ಇದ್ದಾರೆ. ಆದರೆ ಇದು ಸಾಹಿತ್ಯ ಪರಿಷತ್ತು ಮಠಗಳಿಗೆ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಬಹುಶಃ ನಮ್ಮ ಲಿಂಗಯ್ಯ ಸರ್ ಅವರು ಆಲೂಕಟ್ಟಿ ಸರ್ ಅವರು ಇದು ಒಂದು ಹೊಸ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದು ಅವರ ಅಭಿವೃದ್ಧಿಯ ಪಥದೊಂದಿಗೆ ಇಂಥ ಸಾಮಾಜಿಕ ಕೆಲಸಗಳೊಂದಿಗೆ ಈ ಒಂದು ಸಾಹಿತ್ಯ ಪರಿಷತ್ತನ್ನು ನಿಮ್ಮ ಮನೆಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪರಿಷತ್ತು ಒಂದು ಕಟ್ಟಡವಲ್ಲ,